ಗುರುತಿನ ಪ್ರಶ್ನೆ ಸಂಖ್ಯೆ 105 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿಕೆ ಬಯಸ್ತಾ ಇದ್ದೇನೆ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಯಾವ ಅಧಿಸೂಚನೆಗಳನ್ನು ಹೊರಡಿಸಿರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದೇನೆ. ಜೊತೆಗೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅವನ್ನ ತುಂಬಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತಕ್ಕಂಥದ್ದು, ಹಾಗೆ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷಾ ಶುಲ್ಕವನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದನ್ನು ಕೇಳಿಕೆ ಬಯಸಿದ್ದೇನೆ. ಈ ರೀತಿಯಾಗಿ ಹೆಚ್ಚಿನ ಒಂದು ಪರೀಕ್ಷಾ ಶುಲ್ಕವನ್ನು ಭರಿಸೋದ್ರಿಂದ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ಕಷ್ಟ ಆಗ್ತದೆ. ಅದಕ್ಕೇನು ಪರಿಹಾರ ಕಂಡುಕೊಳ್ತೀರಿ? ಯಾಕೆ ನೀವು ಕಡಿಮೆ ಶುಲ್ಕವನ್ನು ವಿಧಿಸೋದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಹಾಗಾಗಿ ಇವತ್ತು ಸನ್ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ, ಯಾವುದೇ ಇಲಾಖೆಯಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಅಧಿಸೂಚನೆ ಹೊರಡಿಸಿ ಕೂಡ ನೇಮಕಾತಿ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 2,60,000 ಹುದ್ದೆಗಳು ಖಾಲಿ ಇದ್ದಾವೆ. ಆ ಹುದ್ದೆಗಳಿಗೆ 17 ಅಧಿಸೂಚನೆಗಳನ್ನು ಸರ್ಕಾರ ಹೊರಡಿಸಿದರೂ ಕೂಡ ಇವತ್ತು ಯಾವುದೇ ಇಲಾಖೆಯಲ್ಲಿ ಕೂಡ ನೇಮಕಾತಿ ಪ್ರಕ್ರಿಯೆ ಪೂರ್ತಿಗೊಂಡಿಲ್ಲ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕಿನಂದು ಸುಮಾರು 30ರಿಂದ 40 ಸಾವಿರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದಿದೆ. ಹಾಗೆ ಬಿಜಾಪುರದಲ್ಲಿಯೂ ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಕಳೆದ ವಾರ ಮತ್ತೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ನಾಳೆ 10ನೇ ತಾರೀಕಿಗೆ ಬೆಳಗಾವಿ ಚಲೋ ಅಂತಕ್ಕಂಥ ಅಧಿವೇಶನಕ್ಕೆ ಬರ್ತಕ್ಕಂಥ ಹೋರಾಟ ನಡೆಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಂತೇಳಿ ನಾನು ಇಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪರೀಕ್ಷಾ ಪ್ರಾಧಿಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 750 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡ್ತಾರೆ. ಅದೇ ಯುಪಿಎಸ್ಸಿಯಲ್ಲಿ ಹೋದಾಗ 100 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ ಹೋದಾಗ 300 ರೂಪಾಯಿ ಶುಲ್ಕವನ್ನು ಮಾಡ್ತಾ ಇದ್ದಾರೆ. ಯಾಕೆ ಕೆಇಎಲ್ಲಿ 750 ರೂಪಾಯಿ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಹಾಕೋದ್ರ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಪರೀಕ್ಷೆ ಫೀ ಕಟ್ಟೋದು ಕೂಡ ಭಾರ ಆಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡಬೇಕು, ಪಾರದರ್ಶಕವಾಗಿ ನೇಮಕ ಮಾಡಿಕೊಳ್ಳಬೇಕು ಅಂತ ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಸಭಾ ಶುಲ್ಕವನ್ನ ಯಾಕೆ ಜಾಸ್ತಿ ತಗೋತಾರೆ? ಸಚಿವರೇ, ನೀವೆಲ್ಲ ಹೇಳ್ತಾ ಇರೋದು ಈಗ ಕೆಇ ಒಳಗ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿಯಲ್ಲಿ 100 ರೂಪಾಯಿ ಯುಪಿಎಸ್ಸಿ ಅವ್ರು ತಗೋತಾರೆ, ಕೆಪಿಎಸ್ಸಿ ಅವ್ರು 300 ರೂಪಾಯಿ ತಗೋತಾರೆ. ನೀವು 750 ರೂಪಾಯಿ ಯಾಕೆ? ಈ ಪರೀಕ್ಷಾ ಪ್ರಾಧಿಕಾರ ಇರೋದು ವ್ಯಾಪಾರ ಮಾಡ್ಲಿಕ್ಕೆ, ಲಾಭ ಮಾಡ್ಕೊಳ್ಳಿಕ್ಕೆ. ಲಾಭ ಆಗ್ತಾ ಇಲ್ಲ, ನಮ್ಗೆ ಉಳಿತಾಯ ಇಲ್ಲ ಅಂತ ಹೇಳಿದ್ರೆ ಏನು ಇದ್ರ ಅರ್ಥ? ಇದ್ಯಾವ ತರ ನ್ಯಾಯ ಸ್ವಾಮಿ? ಈಗ ಸಭಾಪತಿಗಳೇ, ಸನ್ಮಾನ್ಯ ಸಭಾಪತಿಗಳೇ, ಈಗ ನಾನ್ ತಮ್ಮ ಗಮನಕ್ಕೆ ತರುವಂತದ್ದು, ಬೇರೆ ರಾಜ್ಯಗಳಲ್ಲಿ 1,000 ಒಂದೇ ಉದಾಹರಣೆ ಹೇಳ್ತೀನಿ. 1,000 ಗ್ರಾಮ ಲೆಕ್ಕಾಧಿಕಾರಕ್ಕೆ ನೇಮಕ ಮಾಡಿದರೆ 40,08,74,500 ರೂಪಾಯಿ ಕಲೆಕ್ಷನ್ ಆಗ್ತಾ ಇದೆ. ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದೇ ಪೋಸ್ಟಿಂಗ್ ಕರೆದಾಗ 40 ಕೋಟಿ ಗಟ್ಟಲೆ ರೊಕ್ಕ ಬರ್ತಿರ್ಬೇಕಾದ್ರೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಖರ್ಚು ವೆಚ್ಚ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಸನ್ಮಾನ್ಯ ಸಚಿವರು ಹೇಳ್ತಾರೆ. ಪರೀಕ್ಷಾ ಪ್ರಾಧಿಕಾರ ವ್ಯಾಪಾರಕ್ಕಾಗಿದೆಯೋ ಲಾಭಕ್ಕಾಗಿದೆಯೋ? ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸರ್ಕಾರದಿಂದ ಅನುದಾನ ಕೊಡಿ, ಸರ್ಕಾರದಿಂದ ದುಡ್ಡು ಕೊಟ್ಟು ಪರೀಕ್ಷಾ ಪ್ರಾಧಿಕಾರವನ್ನು ನಡೆಸಿ. ಕೆಪಿಎಸ್ಸಿ ನಡೆಸಲ್ವಾ? ಆ ರೀತಿ ಇದನ್ನು ನಡೆಸಿ. ಇಲ್ಲಿ ಯಾವಾಗ ಹುದ್ದೆಗಳನ್ನು ತುಂಬುತ್ತಾ ಇದ್ದಾರೆ ಅಂತಕ್ಕಂಥ ಸನ್ಮಾನ್ಯ ಸಭಾಪತಿಗಳೇ, ವಿದ್ಯಾರ್ಥಿಗಳು ಇವತ್ತು ಬಹಳ ಸಹನೆ ಮೀರುವ ಮುಂಚೆ ತುಂಬಿಕೊಳ್ತಕ್ಕಂಥ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಆಗಬೇಕು. ಉತ್ತರ